ಬಿಜೆಪಿಯ ಟೆನ್ಷನ್ ಹೆಚ್ಚಿಸ್ತಾ ಇದೆ ನಿತೀಶ್ ಕುಮಾರ್ ನಡೆ. ಮತ್ತೊಂದೆಡೆ ದೆಹಲಿಯಲ್ಲಿ ಸಭೆ, ಒಂದೇ ವಿಮಾನದಲ್ಲಿ ನಿತೀಶ್ ಮತ್ತು ತೇಜಸ್ವಿ ಯಾದವ್ ಪ್ರಯಾಣ ಬೆಳೆಸಿರೋದು ಈಗ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ನಿತೀಶ್ ಕುಮಾರ್ ನಡೆ ಏನು ಅನ್ನೋದೇ ಸದ್ಯದ ಕುತೂಹಲ. ವಿಮಾನ ಟೇಕ್ ಆಫ್ಗೂ ಮುನ್ನ ಹಿಂದೆ ಮುಂದೆ ಪ್ರಯಾಣ ಮಾಡಿಸ್ತಾ ಇದ್ರು. ಅಂದ್ರೆ ಟೇಕ್ ಆಫ್ ಆಗುವಂತ ಸಂದರ್ಭದಲ್ಲಿ ಗಮನಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ, ನಿತೀಶ್ ಅವರು ಮುಂದೆ ಕೂತಿದ್ದಾರೆ, ತೇಜಸ್ವಿ ಯಾದವ್ ಹಿಂದೆ ಕೂತಿದ್ದಾರೆ. ಆದ್ರೆ ಟೇಕ್ ಆಫ್ ಆಗ್ತಾ ಇದ್ದಂತೆ ಅಕ್ಕಪಕ್ಕ ಕುಳಿತುಕೊಂಡ್ರು ನಾಯಕರು. NDA ಸಭೆಗೆ ಅಂತ ದೆಹಲಿಗೆ ಬಂದಿದ್ದಾರೆ ನಿತೀಶ್ ಕುಮಾರ್, ಇಂಡಿಯಾ ಒಕ್ಕೂಟದ ಸಭೆಗೆ ಅಂತ ಬಂದಿದ್ದಾರೆ ತೇಜಸ್ವಿ ಯಾದವ್. ಇಬ್ಬರೂ ಕೂಡ ಪ್ರಯಾಣ ಬೆಳೆಸಿದ್ದು ಒಂದೇ ವಿಮಾನದಲ್ಲಿ, ಅದರಲ್ಲೂ ಕೂಡ ಅಕ್ಕಪಕ್ಕದಲ್ಲಿ. ಈ ಬೆಳವಣಿಗೆ ಕುರಿತು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದ್ರ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಈಗ ಇರುವಂತಹ ಒಂದು ಬಹಳ ದೊಡ್ಡ ಪ್ರಶ್ನೆ ಅಂತಂದ್ರೆ NDA ಏನಾದರೂ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಅದು ಬೇಕಾಗಿರುವಂತಹ ಬೆಂಬಲ ಅಲ್ಲಿ NDA ಒಕ್ಕೂಟದಲ್ಲೇ ಇರುವಂತಹ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ, ಅವರ ನಡೆ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ನಾನು NDA ಜೊತೆಗೆ ಇದೀನಿ ಅನ್ನುವಂತಹ ಬಾಯಿ ಮಾತಿನಲ್ಲಿ ಅವರು ಹೇಳ್ತಾ ಇದ್ರು ಕೂಡ ಅವರ ನಡೆ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಅದರಲ್ಲೂ ತೇಜಸ್ವಿ ಯಾದವ್ ಜೊತೆಗೆ ಅವರು ಪ್ರಯಾಣ ಬೆಳೆಸಿರೋದು, ಅಕ್ಕಪಕ್ಕದಲ್ಲಿ ಕುಳಿತು ಹೋಗ್ತಾ ಇರುವಂತದ್ದು, ಇದು ಏನನ್ನ ಸೂಚಿಸ್ತಾ ಇದೆ? ಇದನ್ನ ನಿಜಕ್ಕೂ ಕೂಡ ಆ ಬಿಟ್ವೀನ್ ದ ಲೈನ್ಸ್ ರೀಡ್ ಮಾಡೋದಕ್ಕೆ ಸಾಧ್ಯನಾ? ಅವರ ನಡೆ ಏನು ಅಂತ ಯಾವಾಗ್ಲೂ ಕೂಡ ಅವರ ನಡೆ ಗೊಂದಲ ಮೂಡಿಸ್ತಾ ಇರುತ್ತೆ. ಈ ಬಾರಿ ಏನು ಅಂತ? CM ನಿತೀಶ್ ಕುಮಾರ್ ಅವರ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಷ್ಟು ನಡೆಗಳು ರಾಷ್ಟ್ರ ರಾಜಕಾರಣದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಇತ್ತು ಅಂತಕ್ಕಂಥ ಇತಿಹಾಸವನ್ನ ಅದನ್ನ ನೆನಪಡ್ಕೊಡುತ್ತೆ. ಆದರೆ ಈಗ NDA ಒಕ್ಕೂಟದಲ್ಲಿ ಇರ್ತಕ್ಕಂಥ ನಿತೀಶ್ ಕುಮಾರ್ ಯಾವುದೇ ಕಾರಣಕ್ಕೂ ಅಂದ್ರೆ ಈಗ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನಗಳು ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಬಹಳ ಸ್ಪಷ್ಟವಾಗಿ ಅವರು NDA ಕೂಟದಲ್ಲಿ ಇರ್ತೇನೆ, NDA ಸಭೆಯಲ್ಲೂ ಕೂಡ ಈಗ ಅವರು ಭಾಗವಹಿಸಿದ್ದಾರೆ. ಕೆಲ ನಿಮಿಷಗಳ ಮೊದಲು ಆರಂಭಗೊಂಡಿರ್ತಕ್ಕಂಥ NDA ನಾಯಕರ ಸಭೆಯಲ್ಲೂ ಕೂಡ ನಿತೀಶ್ ಕುಮಾರ್ ಭಾಗವಹಿಸಿದ್ದಾರೆ. ಆದರೆ ನಿತೀಶ್ ಕುಮಾರ್ ಅವರು ದೆಹಲಿಗೆ ಬರುವಾಗ ಕೆಲ ಕಾಣಿಸ್ಕೊಂಡಿರ್ತಕ್ಕಂಥ ರೀತಿಯ ಬಗ್ಗೆ ಸಹಜವಾಗಿರ್ತಕ್ಕಂಥ ಅನುಮಾನಗಳಿದೆ. ಯಾಕೆಂದ್ರೆ ನಿತೀಶ್ ಕುಮಾರ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಅಧಿಕಾರ ಉಳಿಸ್ಕೊಂಡಿರ್ತಕ್ಕಂಥ ಉದಾಹರಣೆ ಇರುವಂತ ಕಾರಣಕ್ಕಾಗಿ ಅವರು ಈಗ ಏನಾದರೂ ಕೂಡ ಇಂಡಿಯಾ ಒಕ್ಕೂಟದ ಕಡೆ ವಾಲ್ತಾರ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳಿದೆ. ಆದರೆ ಈಗ ಈ NDA ಒಕ್ಕೂಟದಲ್ಲಿ ದೊಡ್ಡ ಪಕ್ಷವಾಗಿರ್ತಕ್ಕಂಥ ನಿತೀಶ್ ಕುಮಾರ್ NDA ಕೂಟದಲ್ಲಿ ಸರ್ಕಾರ ರಚನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೆ ಅವರು ದೆಹಲಿಗೆ ಬರುವಾಗ RJD ನಾಯಕರಾಗಿರ್ತಕ್ಕಂಥ ತೇಜಸ್ವಿ ಯಾದವ್ ಜೊತೆಗೆ ಪ್ರಯಾಣ ಮಾಡಿರ್ತಕ್ಕಂಥ ಹತ್ತಾರು ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ಇದು ಸಹಜವಾಗಿರ್ತಕ್ಕಂಥ ಒಂದು ಭೇಟಿ ಅನ್ನುವ ರೀತಿಯಾಗಿ ತೇಜಸ್ವಿ ಯಾದವ್ ಅವರು ಬಹಳ ಸ್ಪಷ್ಟವಾಗಿ ಅದನ್ನು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿನಿಧಿ ಕೊಟ್ಟಿರ್ತಕ್ಕಂಥ ತೇಜಸ್ವಿ ಯಾದವ್ ಅವರು ಯಾವುದೇ ಕಾರಣಕ್ಕೂ ಸಹಜವಾಗಿರ್ತಕ್ಕಂಥ ಒಂದು ವಿಶ್ ಮಾಡಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯ ರಾಜಕೀಯವಾಗಿರ್ತಕ್ಕಂಥ ನಡೆ ಇಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಹತ್ತಾರು ಅನುಮಾನಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನವನ್ನು ತೇಜಸ್ವಿ ಯಾದವ್ ಅವರು ಮಾಡಿದ್ದಾರೆ. ತೇಜಸ್ವಿ ಯಾದವ್ ಅವರು ಇಂಡಿಯಾ ಕೂಟದ ಸಭೆಗಾಗಿ ದೆಹಲಿಗೆ ಆಗಮಿಸಿದರೆ ನಿತೀಶ್ ಕುಮಾರ್ ಅವರು NDA ನಾಯಕರ ಸಭೆಗೆ ಆಗಮಿಸಿರ್ತಕ್ಕಂಥದ್ದು. ಆದರೆ ಒಂದೇ ಫ್ಲೈಟ್ ಅಲ್ಲಿ ಅಂದ್ರೆ ದೆಹಲಿಗೆ ಬರುವಾಗ ಅವರು ಜೊತೆಗೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಪರಸ್ಪರ ಕುಶಲೋಪರಿಗಳನ್ನು ವಿಚಾರ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಹತ್ತಾರು ಅನುಮಾನ ಕಾರಣ. ಯಾಕಂತಂದ್ರೆ ಈಗಿರ್ತಕ್ಕಂಥ ಸಂದರ್ಭಗಳು ಬಹಳ ಭಿನ್ನವಾಗಿರುವಂತಹ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಯಾವ ಕೂಟದ ಹತ್ರ ವಾಲ್ತಾರೆ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಇದೆ. ಯಾಕಂದ್ರೆ ನಿತೀಶ್ ಕುಮಾರ್ ಹತ್ತಾರು ಬಾರಿ ಬಿಜೆಪಿ, ಕಾಂಗ್ರೆಸ್, RJD ಹೀಗೆ ಬೇರೆ ಬೇರೆ ಪಕ್ಷಗಳಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇರುವಂತಹ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವರು ಅಂತಿಮ ಗಳಿಗೆವರೆಗೂ ಕೂಡ ಅವರು ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಸಹಜವಾದ ಅನುಮಾನ ಇರುತ್ತೆ. ಆದರೆ ತೇಜಸ್ವಿ ಯಾದವ್ ಮತ್ತು ಏನು ನಿತೀಶ್ ಕುಮಾರ್ ಜೊತೆಗೆ ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ಈಗ ರಾಷ್ಟ್ರ ರಾಜಕಾರಣದಲ್ಲಿ ಬೇರೆ ಬೇರೆ ಚರ್ಚೆ ಆಗ್ತಾ ಇದ್ರು ಕೂಡ ಇದು ಒಂದು ಸಹಜವಾಗಿರ್ತಕ್ಕಂಥ ಒಂದು ಜೊತೆಯಾಗಿ ನಡೆದಂತ ಒಂದು ಪ್ರಯಾಣ ಹೊರತು ಇದರಲ್ಲಿ ಯಾವುದು ವಿಶೇಷ ಇಲ್ಲ ಅಂತಕ್ಕಂಥದ್ದನ್ನ ಉಭಯ ನಾಯಕರು ಕೂಡ ಸ್ಪಷ್ಟಪಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಬಟ್ ಆನಂದ್, ಗಮನಿಸ್ತಾ ಹೋದ್ರೆ ನಿತೀಶ್ ಅವರ ತಾವು ಹೇಳಿದಾಗೆ ಇತಿಹಾಸದ ಪುಟಗಳನ್ನು ತಿರುವಿದಾಗ ನಿತೀಶ್ ಅವರ ನಡೆ ಯಾವಾಗ ಯಾವ ಕಡೆ ಅಂತ ಅನ್ನೋದನ್ನ ಊಹಿಸೋದೇ ಕಷ್ಟ. ಅದರಲ್ಲೂ ಈ ಬಾರಿ ಇಂಡಿಯಾ ಒಕ್ಕೂಟವಂತೂ ಬಹಳ ದೊಡ್ಡ ದೊಡ್ಡ ಆಫರ್ಗಳನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಲಾಭ ನಷ್ಟಗಳ ಲೆಕ್ಕಾಚಾರ ಹಾಕೊಂಡು ಅವ್ರು ಯಾವ ಕಡೆ ವಾಲ್ತಾರೆ ಅನ್ನುವಂತಹ ಒಂದು ಕುತೂಹಲ ಖಂಡಿತವಾಗ್ಲೂ ಇರುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿ ಮತ್ತು ಚಿತ್ರಣ ನೋಡ್ತಾ ಹೋದಾಗ ನಿತೀಶ್ NDA ಭಾಗವಾಗಿ ಇರುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ, ಹೇಗೆ ಅಂತ?
ಎಸ್, ಖಂಡಿತವಾಗ್ಲೂ ಕೂಡ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಮಾಡತಕ್ಕಂಥ ಪ್ರಯತ್ನದ ಭಾಗವಾಗಿ ನಡೀತಿರ್ತಕ್ಕಂಥ ಬೆಳವಣಿಗೆಗೆ ಸಾಕ್ಷಿ ಆಗ್ತಕ್ಕಂಥ ಪ್ರಯತ್ನವನ್ನು ನಿತೀಶ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಮಧ್ಯಾಹ್ನ ಅವರು 12:30 ಸುಮಾರಿಗೆ ದೆಹಲಿಗೆ ಆಗಮಿಸಿದರೆ ದೆಹಲಿಯಲ್ಲಿ ಅವರು NDA ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ NDA ನಾಯಕರ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಈ ಸಭೆಯಲ್ಲಿ ಮುಂದೆ ಸರ್ಕಾರ ರಚನೆ ಸಂಬಂಧಪಟ್ಟಾಗೆ ಸಂಪುಟದ ಒಟ್ಟು ಸ್ವರೂಪದ ಬಗ್ಗೆ, ಸಂಪುಟದ ಯಾರಿರಬೇಕು ಮತ್ತು ರಾಜಕೀಯವಾಗಿ ಒಂದಷ್ಟು ಹಿನ್ನಡೆ ಆದ ವಿಚಾರದ ಬಗ್ಗೆ ಎಲ್ಲವೂ ಕೂಡ ವಿಸ್ತೃತವಾದ ಚರ್ಚೆಗಳು ಮುಂದುವರೆದಿದೆ. ಈ ಸಭೆಯಲ್ಲಿ ನಿತೀಶ್ ಕುಮಾರ್ ಭಾಗಿಯಾಗಿರ್ತಕ್ಕಂಥ ಮತ್ತು NDA ಭಾಗವಾಗಿರ್ತೇವೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಸ್ಪಷ್ಟಪಡಿಸಿರುವಂತಹ ಕಾರಣಕ್ಕಾಗಿ ಅಂತಿಮ ಗಳಿಗೆವರೆಗೂ ಕೂಡ ಒಂದಷ್ಟು ಗೊಂದಲಗಳು ಕುತೂಹಲಗಳು ಇದ್ರೂ ಕೂಡ ಈಗ NDA ಭಾಗವಾಗಿ ಮುಂದುವರಿತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಂದರೆ ರಾಷ್ಟ್ರ ರಾಜಕಾರಣದ ಲೆಕ್ಕಾಚಾರದಲ್ಲಿ ಮತ್ತು ಈಗ ಇಂಡಿಯಾ ಕೂಟ ಇರತಕ್ಕಂಥ ಪರಿಸ್ಥಿತಿಗೂ ಮತ್ತು ಸಂಖ್ಯಾಬಲದ ಕೊರತೆ ಕಾರಣಕ್ಕಾಗಿ ಮತ್ತು NDA ಕೂಟ ಈಗಾಗಲೇ ಸಹಜವಾಗಿ ಒಂದು ಸಂಖ್ಯಾಬಲ ಹೊಂದಿರುವಂತಹ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸತಕ್ಕ ನಿರ್ಧಾರಕ್ಕೆ ನಿತೀಶ್ ಕುಮಾರ್ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಅಂತಿಮ ಗಳಿಗೆಯವರು ಕೂಡ ಇರ್ತಕ್ಕಂಥ ಅನುಮಾನ ಅಂದ್ರೆ ನಿತೀಶ್ ಕುಮಾರ್ ಕೊನೆ ಗಳಿಗೆ ಏನಾದರೂ ಕೂಡ ರಾಜಕೀಯವಾಗಿರ್ತಕ್ಕಂಥ ನಿಷ್ಠೆಯನ್ನ ಬದಲಾವಣೆ ಮಾಡಬಹುದು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಅನುಮಾನಗಳು ಇದೆ. ಆದರೆ ಈಗ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಿತೀಶ್ ಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ NDA ಕೂಟದಲ್ಲಿ ಇರ್ತಾರೆ ಮತ್ತು ಅದರ ಭಾಗವಾಗಿರ್ತಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.